ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ತಡ ಮಾಡಿದಂತೆ ವಿಡಿಯೋನ ಶುರು ಮಾಡೋಣ. ಗುರುವಾರ ಬೆಳಗ್ಗೆನೇ ಬಿಲ್ಡಿಂಗ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ತಿಂಡಿ ತಿಂದ್ಕೊಂಡು ಇವಾಗ ಏನು ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡಬೇಕು. ಬಾಳೆಕಂದ ಆಗಿರ್ಬೋದು, ಒಂದು ಸ್ವಲ್ಪ ಫ್ರೂಟ್ಸ್ ಆಗಿರ್ಬೋದು, ಹೂವು, ಪ್ರತಿಯೊಂದನ್ನು ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸಂಜೆ ಮೇಲಂತೂ ನಿಜವಾಗ್ಲೂ ಆಗೋದಿಲ್ಲ, ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ನಾನು ಸಂಜೆ ಮೇಲೇ ಸೀರೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳಗ್ಗೆನೇ ಇವತ್ತು ಶಾಪಿಂಗಿಗೆ ಅಂತ ಬಂದುಬಿಟ್ಟಿದ್ದೀವಿ. ಸೊ ಬನ್ನಿ ಯಾವ ರೀತಿ ಇರುತ್ತೆ ಹಬ್ಬದ ಶಾಪಿಂಗ್ ಪ್ರಿಪ್ರೇಷನ್ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿ ಅಂದರೆ ನಾವಿವಾಗ ಏನಿದ್ದೀವಲ್ಲ ಏರಿಯಾ, ಅಲ್ಲಂತೂ ಹಬ್ಬದ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ನಮ್ಮನೆ ನಿಯರ್ ಬೈನೇ ಸೆಲ್ ಮಾಡ್ತಾರೆ. ಎಲ್ಲೋ ದೂರ ಹೋಗಬೇಕು ಓಕೆ ಎಲ್ಲ, ಆಮೇಲೆ ಬಾಳೆಕಂದೆಲ್ಲ ತೊಗೊಂಬರೋದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ. ನಮಗೆ ನಿಯರ್ ಬೈನೇ ಈಸಿಯಾಗಿ ಎಲ್ಲನೂ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆಯೇ ಹಬ್ಬದ ಟೈಮಲ್ಲಿ ರೋಡ್ ನೋಡೋದಕ್ಕೆ ಒಂಥರ ಚೆಂದ ಅಂತ ಹೇಳ್ಬೋದು. ಸೊ ನಾನು ಬಾಳೆಕಂದು ತೊಗೊಬೇಕಾಗಿತ್ತು, ಬಾಳೆಕಂದು ತೊಗೊಂಡೆ. ಮತ್ತು ಅಲ್ಲೇ ಬಾಳೆಹಣ್ಣು ಕೂಡ ಮಾರ್ತಾಯಿದ್ರು. ನಾನು ಪೂಜೆಗೆ ಮತ್ತು ಅರ್ಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಎಲ್ಲನೂ ಒಂದೇ ಸಲ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಹೇಗಿದ್ರು ಒಂದು ಸ್ವಲ್ಪ ಶಾರ್ಟೇಜ್ ಅಂತೂ ಆಗೇ ಆಗುತ್ತೆ. ಆಮೇಲೆ ನೋಡಿಕೊಂಡು ನಾಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಎಕ್ಸ್ಟ್ರಾ ಏನಾದರೂ ಮಿಕ್ಬಿಟ್ರೆ ಅದು ಹಣ್ಣಾದಮೇಲೆ ಅಷ್ಟು ತಿನ್ನೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಮತ್ತೆ ನಾಳೆ ಜೀವನ್ಗೆ ಹೇಳಿದ್ರೆ ತೊಗೊಂಡು ಬರ್ತಾರೆ ಅಂತ ಅಂದ್ಕೊಂಡೆ. ಮತ್ತು ಸೀತಾಫಲ ಹಣ್ಣನ್ನು ತೊಗೊಳ್ಳೋದಕ್ಕೆ ಅಂತ ಬಂದ್ವಿ. ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಸೀತಾಫಲ ಹಣ್ಣು. ಅದರಲ್ಲೂ ಕೂಡ ಫುಲ್ಲು ಲಾಟ್ ಗಟ್ಟಲೆ ಹಾಕ್ಬಿಟ್ಟಿದ್ರು. ಅದು ನೋಡೋದೇ ಒಂಥರ ಚೆಂದ ಅಂತ ಅನಿಸ್ತಾ ಇತ್ತು. ಹಾಗೆಯೇ ನನಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಯಾವ ರೀತಿ ತೊಗೊಳ್ಬೇಕು ಅಂತ. ನಾನು ಜೀವನ ಕೇಳಿಬಿಟ್ಟು ತೊಗೊಳ್ತಾ ಇದ್ದೆ. KG ಬಂದುಬಿಟ್ಟು 100 ರೂಪಾಯಿ ಏನೋ ಹೇಳಿದ್ರು. ಬಟ್ ಅಫೋರ್ಡಬಲ್ ರೇಂಜಲ್ಲೇ ನಮಗೆ ಸಿಕ್ತು ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಹೆಂಗೋ ಗೊತ್ತಿಲ್ಲ, ಬಟ್ ಇಲ್ಲಿ ಒಂದು ಸ್ವಲ್ಪ ಕಡಿಮೆಗೇ ನಮಗೆ ಸಿಕ್ತು. ಹಾಗೆಯೇ ಅಲ್ಲಿ ಒಂದಷ್ಟು ಫ್ರೂಟ್ಸ್ ಕೂಡ ಮಾರ್ತಾಯಿದ್ರು ಅವರೇ. ಅಫೋರ್ಡಬಲ್ ರೇಂಜಲ್ಲೇ ಹಾಕ್ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳಿದ್ರು. ಬೇರೆ ಕಡೆಗಿಂತ ಕಡಿಮೆನೇ ಹಾಕ್ಕೊಡ್ತೀನಿ ಅಂತ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ನ ತೊಗೊಂಡು ಅದಾದಮೇಲೆ ಸೀಬೆ ಹಣ್ಣು ಕೂಡ ಬೇಕಾಗಿತ್ತು ಅಂತ ಅದನ್ನು ಕೂಡ ತೊಗೊಂಡೆ. ಆಮೇಲೆ ಹೀಗೆ ಬರ್ತಾ ವಿಳೆದೆಲೆ ಕೂಡ ಮಾರ್ತಾಯಿದ್ರು. ಮೇಯ್ನಾಗಿ ಹಬ್ಬಕ್ಕೆ ವಿಳೆದೆಲೆ ಅಂತೂ ಬೇಕೇ ಬೇಕು. ನಾನು ಫುಲ್ ಒಂದು ಕಟ್ಟು ತೊಗೊಂಬಿಡೋಣ ಅಂತ ಅಂದ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು ಕಟ್ಟು ಹೆಂಗೆ ಅಂತ ಅಂದರೆ ಪೂಜೆಗೂ ಆಗುತ್ತೆ, ಬರೋರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೂ ಆಗುತ್ತೆ ಅಂತ. ಮತ್ತೇನಾದರೂ ಶಾರ್ಟೇಜ್ ಆಯಿತು ಅಂದರೆ ಮತ್ತೆ ಯಾರು ಬಂದು ಅದನ್ನು ಬೇರೆ ತೊಗೊಂಡು ಹೋಗ್ತಾರೆ ಅಲ್ವಾ. ಆಮೇಲೆ ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿರೋದೇ ತೊಗೊಂಬಿಡೋಣ ಅಂತ ಅಂದ್ಕೊಂಡು ವಿಳೆದೆಲೆ ಕೂಡ ತೊಗೊಂಡೆ. ಆಮೇಲೆ ಹಾಗೆ ಬರ್ತಾ ಕಮಲದ ಹೂವು ಕೂಡ ಮಾರ್ತಾಯಿದ್ರು. ಮೇಯ್ನಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಮಲದ ಹೂವು ಇಟ್ಟರೆ ದೇವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ದೇವ್ರಿಗೂ ಕೂಡ ತುಂಬಾ ಇಷ್ಟವಾದ ಹೂವು ಅಂತ ಕೂಡ ಹೇಳ್ತಾರೆ. ಸೊ ನಾನು ಕೂಡ ಎಷ್ಟು ಅಂತ ಕೇಳಿದೆ. ಅವರು 100 ರೂಪಾಯಿ 2 ಅಂತ ಹೇಳಿದ್ರು. ಸರಿ ಇನ್ನೇನು ತೊಗೋಬೇಕಲ್ವಾ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ನಾನು ಕೂಡ ತೊಗೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಅಮ್ಮನಿಗೆ ಕೂಡ ಕಾಲ್ ಮಾಡಿ ಕೇಳಿದೆ. ಇವನ್ ಅವರು ಕೂಡ ನನಗೂ ತೊಗೊಂಡ್ಬಿಡು ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೂ ಕೂಡ ತೊಗೊಂಡೆ. ಸೊ ಇಲ್ಲಿ ಏನಂತಂದರೆ ವಾಟರ್ ಲಿಲ್ಲಿ ಕೂಡ ಮಾರ್ತಾ ಇರ್ತಾರೆ. ಬಟ್ ಅದಕ್ಕಿಂತ ಕಮಲದ ಹೂವನೇ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ನಾನು ಕಮಲದ ಹೂವನ ಒಂದು 8 ತೊಗೊಂಡೆ. ಅದಾದಮೇಲೆ ಇವಾಗ ಬಿಡಿ ಹೂವು ಬೇಕಾಗಿತ್ತು. ನಾನೇ ಹಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಡಿ ಹೂವು ಕೂಡ ಪರ್ಚೇಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು 1/4 kg 50 ರೂಪಾಯಿ, ಅರ್ಧ kg 100 ರೂಪಾಯಿ ಅಂತ. ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಇಲ್ಲೊಂದು ಸ್ವಲ್ಪ ಕಡಿಮೆ ಇತ್ತು. ನಾನು ಒಂದು 2 kg ತೊಗೊಳ್ಳೋಣ ಅಂತ ಅಂದ್ಬಿಟ್ಟು 2 kg ಹೂವನ್ನ ತೊಗೊಂಡೆ. ಸೊ ಎಲ್ಲನೂ ಕೂಡ ಮಿಕ್ಸ್ ತೊಗೊಳ್ಳೋಣ ಅಂತ. ಒಂದೇ ತೊಗೊಂಡ್ರೆ ಅದು ಚೆನ್ನಾಗಿ ಕಾಣಲ್ಲ ಅಲ್ವಾ. ಮಿಕ್ಸ್ ತೊಗೊಂಡ್ರೆ ದೇವರಿಗೆ ಹಾರ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸಾವಂತಿಗೆ ಹೂವು ಒಂದು ಅರ್ಧ kg, ಆಮೇಲೆ ಇನ್ನೊಂದು ಸಾವಂತಿಗೆ ಹೂವು ಇತ್ತು, ಕಲರ್ ಸಾವಂತಿಗೆ ಹೂವು, ಅದು ಕೂಡ ಅಷ್ಟೇ. ಅದಾದಮೇಲೆ ನೀಲಿ ಕಲರ್ದೊಂದು ಸಾವಂತಿಗೆ ಹೂವು ಆಯಿತು, ಅದನ್ನು ಕೂಡ ತೊಗೊಂಡೆ. ಸೊ ಹೂವು ಶಾಪಿಂಗ್ ಎಲ್ಲ ಆಯಿತು. ಅದಾದಮೇಲೆ ಮನೆಗೆ ಹೋಗಿ ಅವೆಲ್ಲ ಬ್ಯಾಗ್ನ ಇಟ್ಬಿಟ್ಟು ಇವಾಗ ನಾವು ಬಗಲ್ಗುಂಟೆಗೆ ಬಂದ್ವಿ. ಅಲ್ಲಿ ಗರಂತಿಗೆ ಅಂಗಡಿಗೆ ಹೋಗಬೇಕಾಗಿತ್ತು. ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಅಲ್ಲಿ ನಮಗೆ ಫ್ರೂಟ್ಸ್ ಎಲ್ಲ ಸಿಗಲಿಲ್ಲ. ನಾವು ಫಸ್ಟ್ ಹೋಗಿದ್ವಿ ಅಲ್ಲ ಆ ಒಂದು ಜಾಗದಲ್ಲಿ. ಅದಕ್ಕಾಗಿ ನಾವು ಇವಾಗ ಬಗಲ್ಗುಂಟೆಗೆ ಬಂದ್ವಿ. ಸೊ ಬಗಲ್ಗುಂಟೆನಲ್ಲಿ ನಾನು ಫಸ್ಟ್ ಇವಾಗ ಪೈನಾಪಲ್ನ ತೊಗೊಳ್ತಾ ಇದ್ದೀನಿ. ಅಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂತಂದರೆ ನೋಡಿದ್ರೇ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಸೊ ಅಲ್ಲಿ ದೇವ್ರಿಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟನ್ನು ಪೈನಾಪಲ್ ತೊಗೊಂಡೆ. ಒಂದೇ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಒಂದೇ ಥರ ನೋಡಿಕೊಂಡು ಪೈನಾಪಲ್ನ ತೊಗೊಂಡಿದ್ದಾಯಿತು. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡಿದ್ದಾಯಿತು. ಮತ್ತು ಅದನ್ನೆಲ್ಲ ತೊಗೊಂಡೋಗಿ ಮತ್ತೆ ಮನೆಯಲ್ಲಿ ಇಟ್ಟು ಇವಾಗ ಸೇಮ್ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದಿದ್ರೆ ನನಗೆ ಇದೊಂದು ಎಕ್ಸ್ಟ್ರಾ ಕೆಲಸ ಇರ್ತಾ ಇರಲಿಲ್ಲ. ಬಟ್ ಅಲ್ಲಿ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಕರೆಕ್ಟ್ ಮ್ಯಾಚಿಂಗ್ ಬಳೆ ನನಗೆ ಅಲ್ಲಿ ಸಿಗಲಿಲ್ಲ ಅಂತ ನಾನು ತೊಗೊಳ್ಳಿಲ್ಲ. ಸೊ ಇಲ್ಲಿ ನಾನು ನಮ್ಮ ಅಮ್ಮನ ಸೀರೆ ಮ್ಯಾಚಿಂಗ್ ಹಾಗೆಯೇ ನನ್ನ ಸೀರೆ ಮ್ಯಾಚಿಂಗ್ ಇಬ್ಬರಿಗೂ ಕೂಡ ಬಳೆನ ತೊಗೊಂಡೆ. ಸೊ ತುಂಬಾ ಚೆನ್ನಾಗಿ ಅಫೋರ್ಡಬಲ್ ರೇಟಲ್ಲೇ ಚೆನ್ನಾಗಿರೋ ಡಿಸೈನನ್ನೇ ಸಿಕ್ತು ಅಂತ ಹೇಳ್ಬೋದು. ಸೊ ಅಲ್ಲಿ ಕೂಡ ಸೇಮ್ ರೇಟೇ ಇತ್ತು, ಇಲ್ಲಿ ಕೂಡ ಸೇಮ್ ರೇಟ್. ಹಾಗೆಯೇ ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಅವ್ರು ಬೆಳೆದಿರೋ ಗಿಡದಲ್ಲಿ ವಿಳೆದೆಲೆನ ಕಟ್ ಮಾಡ್ಕೊಂಡು ಬಂದಿದ್ರು. ಎಷ್ಟು ಘಮ ಘಮ ಅಂತಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಆ ಒಂದು ಫ್ರಾಗ್ರೆನ್ಸ್ ಅಂತೂ. ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಎಲೆ ಬಂದಿತ್ತು ಹಬ್ಬಕ್ಕೆ ಅಂತ. ಸೊ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದ್ವಿ. ಅದಾದಮೇಲೆ
ಸೊ ಬಿಲ್ಡಿಂಗ್ ಹತ್ರ ಪ್ಲಾಸ್ಟ್ರಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾಯಿದ್ರು. ಸೊ ಎಲಿವೇಶನ್ದೆಲ್ಲನೂ. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಇವಾಗ ಮನೆಗೆ ಬಂದೆ. ಅಲ್ಲೇ ಇರೋದಕ್ಕಾಗಲ್ಲ ಅಲ್ವಾ, ಇನ್ನೂ ಮನೆಯಲ್ಲಿ ನನಗೆ ತುಂಬ ಕೆಲಸಗಳಿದ್ದಾವೆ. ಸೊ ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ. ಜೀವನ ಅಲ್ಲಿ ಹೋಗೋದು ಬರೋದು ಈ ರೀತಿಯಾಗಿ ಅವ್ರು ನೋಡ್ಕೊಳ್ತಾ ಇದ್ರು. ಹಾಗಾಗಿ ನಾನು ಮನೆಯಲ್ಲಿ ಏನು ಕೆಲಸ ಇದೆ, ಹಬ್ಬದ ಪ್ರಿಪ್ರೇಷನ್ಸ್ ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಊಟ ಮಾಡಿಕೊಂಡು ಇವಾಗ ಹೂ ಕಟ್ಟೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನೈಟ್ ನನಗೆ ಹೂವು ಕಟ್ಟಬೇಕು ಅಂತೆಲ್ಲ ಅಂದರೆ ಆಗಲ್ಲ. ಇನ್ನೂ ದೇವ್ರ ಕೆಲಸನೇ ನನಗೆ ತುಂಬ ಸಾಕಷ್ಟಿದೆ. ಇನ್ನು ನಾನು ದೇವ್ರ ಸಾಮಾನು ಕೂಡ ವಾಶ್ ಮಾಡಿಲ್ಲ. ಹಾಗಾಗಿ ನಾನು ಸಂಜೆ ದೇವ್ರ ಸಾಮಾನು ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೂವು ಕಟ್ಟೋ ಕೆಲಸನ ಮತ್ತೆ ಆಮೇಲೆ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ರೆ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ನಾನು ಹೂವು ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ನನಗೆ ದೇವರಿಗೆ ಹಾರ ಬೇಕು ಅದೇ ರೀತಿಯಾಗಿಯೇ ಹಾರನ ನಾನೇ ಪೋಣಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದಷ್ಟು ಕಲರ್ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ನೋಡಿ. ಈ ರೀತಿ ಎಲ್ಲೋ ಸಾವಂತಿಗೆ ಹೂವು, ಅದಾದಮೇಲೆ ಒಂಥರ ಪರ್ಪಲ್ ಸಾವಂತಿಗೆ ಹೂವು, ಆಮೇಲೆ ಒಂಥರ ಮೆಂತ್ಯ ಕಲರ್ ಸಾವಂತಿಗೆ ಹೂವು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದೊಂದು ತುಂಬ ದಪ್ಪದಾಗಿ ಚೆನ್ನಾಗಿತ್ತು ಹೂವುಗಳು. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಹಾರ ಪೋಣಿಸೋದಕ್ಕೆ ಅಂತ ಅಂದ್ಕೊಂಡು ಇವಾಗ ಪೋಣಿಸ್ತಾ ಇದ್ದೀನಿ. ಸೊ ಹೇಗಿದ್ದರೂ ನನ್ನ ಮಗನೂ ಇದ್ದಾನೆ, ಅವನ ಹತ್ರ ಹೀಗೆ ಮಾತಾಡಿಕೊಂಡು ಟಿ ವಿನಲ್ಲಿ ನಾನು ಟಗರು ಪಲ್ಯ ಫಿಲಮ್ ಹಾಕಿದ್ರು ಅದನ್ನು ನೋಡಿಕೊಂಡು ಹಾರನ ಕಟ್ತಾಯಿದ್ದೀನಿ. ಮತ್ತು ಅವನು ಬಂದ್ಬಿಟ್ಟು ಹೀಗೆ ಏನಕ್ಕೆ ಮಮ್ಮಿ ಈ ಥರ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಿದ್ದ. ನಾನು ಅದಕ್ಕೆ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡು ಅಪ್ಪು ಅಂತ ಅವನಿಗೆ ಹೂವದ್ದು ತೊಟ್ಟು ಬಿಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕೂರಿಸ್ದೆ. ಸೊ ಎಷ್ಟು ಚೆಂದ ನನಗೆ ಹೆಲ್ಪ್ ಮಾಡಿದಾಗ ಗೊತ್ತಾ, ನನಗಂತೂ ತುಂಬಾ ಖುಷಿ ಆಯಿತು. ನನಗೂ ಕೂಡ ಅವನು ಈ ಥರ ಎಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಮತ್ತು ಹಬ್ಬಕ್ಕೆ ನನ್ನ ತಂಗಿ ಕೂಡ ಬಂದಿದ್ಲು. ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಾಗೆಯೇ ನನ್ನ ತಮ್ಮ ಇಬ್ಬರೂ ಕೂಡ ನನ್ನ ತಂಗಿ ಜೊತೆ ಮಲ್ಲೇಶ್ವರಂಗೆ ಹೋದರು. ನನ್ನ ತಂಗಿ ನನ್ನನ್ನು ಕೂಡ ಕರೆದ್ಲು. ಬಟ್ ನನಗೆ ಮನೆಯಲ್ಲೇ ಸಾಕಷ್ಟು ಕೆಲಸ ಇದೆ. ಇನ್ನೂ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಲ್ಲ. ಇನ್ನೂ ಬೇಜಾನ್ ಮಾಡೋ ಕೆಲಸ ಅಂತೂ ಪೆಂಡಿಂಗ್ ಇದೆ. ಹಾಗಾಗಿ ನಾನು ಬರೋಲ್ಲ, ನೀನು ಹೋಗ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ನನ್ನ ತಂಗಿನ ನಮ್ಮಮ್ಮನ ಆಮೇಲೆ ನನ್ನ ತಮ್ಮನ ಕಳಿಸ್ದೆ. ನನಗೆ ಒಂದು ಸ್ವಲ್ಪ ಅನ್ನಿಸ್ತಾಯಿತ್ತು ಹೋಗಬೇಕಾಗಿತ್ತೇನೋ ಅಂತ. ಬಟ್ ನನಗೆ ಆಮೇಲೆ ನೈಟ್ ಜಾಸ್ತಿ ಕೆಲಸ ಆಗೋಗ್ಬಿಡುತ್ತೆ ಅಲ್ವಾ, ಹಾಗಾಗಿ ನಾನು ಹೋಗಲಿಲ್ಲ. ಲಾಸ್ಟ್ ಮೂಮೆಂಟ್ವರೆಗೂ ಏನಾದರೂ ಒಂದು ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಾವು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಅಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಬಟ್ ಆದ್ರೂ ಸಣ್ಣ ಪುಟ್ಟ ಶಾಪಿಂಗ್ ಅಂತ ಅಂತೂ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು. ಹೂವು ಕಟ್ಟಿ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಯಿತು. ಅದಾದಮೇಲೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಕ್ಲೀನಿಂಗ್ ಕೆಲಸ, ಅದನ್ನೆಲ್ಲ ಮಾಡಿಕೊಂಡೆ. ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ವಾಶ್ ಮಾಡಿಟ್ಟಿರೋ ಸೋಫಾ ಕವರ್ಸ್ ಎಲ್ಲ ಜೀವನೇ ಹಾಕ್ತಾಯಿದ್ದಾರೆ. ನನಗಂತೂ ಫುಲ್ ಕಾಲು ನೋವ್ತಾ ಇತ್ತು. ಯಾವಾಗ ಹೋಗಿ ಮಲ್ಕೊಂಡು ಬಿಡ್ತೀನಿ ಅಂತ ಅನ್ನಿಸ್ತಾಯಿತ್ತು. ಬಟ್ ಕೆಲಸ ನೋಡಿದ್ರೆ ಇನ್ನೂ ತುಂಬ ಇದೆ. ಸೊ ಅದೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಇನ್ನು ಮೇಲ್ಗಡೆಯಿಂದ ಪೂಜೆ ಸಾಮಾನೆಲ್ಲ ತೆಗೆದು ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ಬೇಕು. ಸೊ ಹಬ್ಬಕ್ಕೆ ಅಂತ ಏನೆಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ಪೂಜೆ ಸಾಮಾನ ನಾನು ಲಾಸ್ಟ್ ಇಯರ್ ವಾಶ್ ಮಾಡಿ ಸಜ್ಜೆ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ತೆಗೆದು ಆಮೇಲೆ ವಾಶ್ ಮಾಡಿ ಒರೆಸಿ ಎತ್ತಿಟ್ಕೊಳ್ಬೇಕು. ಸೊ ಇಷ್ಟು ಕೂಡ ಕೆಲಸ ಇದೆ. ಇನ್ನು ದೇವ್ರ ಮನೆ ಪೂಜೆ ಸಾಮಾನು ತೊಳೆಯೋದಲ್ಲದೆ ಇದೊಂದು ಬೇರೆ ಎಕ್ಸ್ಟ್ರಾ ಕೆಲಸ. ಸೊ ಮುಂಚೆನೇ ಮಾಡ್ಕೊಂಡಿದ್ದಿದ್ರೆ ಇಷ್ಟಾಗಿ ನನಗೆ ಕೆಲಸ ಇರ್ತಿರ್ಲಿಲ್ಲ. ಬಟ್ ಏನೂ ಮಾಡೋದಕ್ಕಾಗಲ್ಲ. ನನಗೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ದೆನ್ ಅದಾದಮೇಲೆ ಜೀವನ್ ಕೂಡ ನನಗೆ ಅದೇನು ಪೂಜೆ ಸಾಮಾನಿದೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರು. ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಸಾಮಾನೆಲ್ಲ ವಾಶ್ ಮಾಡೋಣ ಅಂತ ಬಂದೆ. ಇನ್ನೂ ಅಡುಗೆ ಕೂಡ ಮಾಡಿಲ್ಲ, ಅಡುಗೆ ಕೂಡ ಪೆಂಡಿಂಗ್ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಎಷ್ಟೇ ಬೇಗ 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 ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಕೂಡ ಅವತ್ತಿನ ದಿನ ತುಂಬ ಅಂದರೆ ತುಂಬ ಲೇಟ್ ಆಗ್ತಿತ್ತು. ಯೂಶ್ವಲಾಗಿ ಬೇರೆ ದಿನ ಇಷ್ಟೊಂದು ಲೇಟೇ ಆಗೋಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಎಷ್ಟು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಕೆಲಸನೇ ಸಾಕ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಏನೇ ಇದ್ರೂ ಕೂಡ ನಾನೇ ಕೆಲಸನ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದು ಎಷ್ಟೇ ಹೊತ್ತಾದ್ರೂ ಕೂಡ. ಇವಾಗ ಜೀವನ್ ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ, ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಡ್ರಾಪೆಲ್ಲನೂ ಕೂಡ. ಸೊ ಹಾಗಾಗಿ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಅವರು ಕೂಡ ನನಗೆ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಅವ್ರು ಹೆಲ್ಪ್ ಮಾಡಿದಾಗ ನನಗೆ. ಬಿಕಾಸ್ ನಾನು ಒಬ್ಬಳೇ ಮಾಡಬೇಕು ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಯಾರಾದರೂ ಒಬ್ಬರು ಹೆಲ್ಪಿಂಗ್ ಹ್ಯಾಂಡ್ ಇದ್ದರು ಅಂತ ಅಂದರೆ ಅವಾಗ ನನಗೂ ಕೂಡ ಜಾಸ್ತಿ ಕೆಲಸ ಮಾಡಿದೆ ಅಂತ ಅನ್ಸೋದಿಲ್ಲ. ಜೀವನ್ಗೆ ನಾನು ಮುಂಚೆನೇ ಹೇಳಿದ್ದೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಏನೆಲ್ಲ ಐಟಮ್ಸ್ನ ತೊಗೊಂಡು ಬಂದಿರ್ತೀನಿ ಅದನ್ನೆಲ್ಲ ಒಂದು ಬಾಕ್ಸ್
ಬಾಕ್ಸಲ್ಲಿ ಹಾಕಿ ಸಜ್ಜೆ ಮೇಲೆ ಇಟ್ಬಿಟ್ಟಿದ್ದೆ. ಹೋದ ವರ್ಷವೇ ನಾನು ಪೂಜೆಗೆಲ್ಲ ಏನೇನು ಬೇಕು ಅಥವಾ ಡೆಕೋರೇಷನ್ಗೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಈ ವರ್ಷ ಅಂತೂ ನಾನು ಎಕ್ಸ್ಟ್ರಾ ಶಾಪಿಂಗ್ ಏನೂ ಕೂಡ ಮಾಡಲಿಲ್ಲ. ಬಿಕಾಸ್ ಈಗ ಸದ್ಯ ನಾವು ಮನೆ ಕಟ್ತಾ ಇದ್ದೀವಿ, ಎಕ್ಸ್ಟ್ರಾ ಯಾಕೆ ಸುಮ್ಮನೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಸೀರೆ ಒಂದು ಬೇಕಾಗಿತ್ತು ಅಂತ ಸೀರೆ ಒಂದು ತೊಗೊಂಡು ಬಂದೆ ಅಷ್ಟೇ. ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಐಟಮ್ಸ್ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮನೆಯಲ್ಲೇ ಎಲ್ಲ ಇದೆಯಲ್ಲ ಅಂತ ಅಷ್ಟೇನೆ. ಹಾಗೆಯೇ ಹೋದ ವರ್ಷ ನಾನು ಏನು ಬ್ಯಾಕ್ ಡ್ರಾಪ್ ತೊಗೊಂಡು ಬಂದಿದ್ದೆ. ಲಾಸ್ಟ್ ಇಯರ್ ನಾನು ಬನಾನಾ ಲೀಫ್ದೊಂದು ಬ್ಯಾಕ್ ಡ್ರಾಪ್ನ ತೊಗೊಂಡು ಬಂದಿದ್ದೆ. ಬಟ್ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಎಲ್ಲಿ ಹುಡ್ಕಿದ್ರು ಕೂಡ ಸಿಗ್ತಾನೇ ಇರಲಿಲ್ಲ. ಸರಿ ಜೀವನ್ ಏನು ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಸರಿ ನಾನು ಹೇಳಿದೆ ಡಿಮಾರ್ಟ್ಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ, ಸುಮ್ಮನೆ ಹಿಂಗೆ ಹುಡ್ಕೊಂಡು ನಿಂತ್ಕೊಂಡ್ರೆ ಆಗೋದಿಲ್ಲ. ಮತ್ತು ಬ್ಯಾಕ್ ಡ್ರಾಪ್ ಅಂತೂ ಬೇಕೇ ಬೇಕು. ಇನ್ನೇನು ಕೂಡ ನನಗೆ ತಲೆ ಓಡ್ತಾನೇ ಇರಲಿಲ್ಲ, ಏನು ಮಾಡೋದು ಅಂತ. ಆಮೇಲೆ ಸರಿ ನಮ್ಮನೆ ನಿಯರ್ ಬೈನೇ ಇವಾಗ ಡಿಮಾರ್ಟ್ ಓಪನ್ ಆಗಿದೆ, ಸೊ ಅಲ್ಲೇ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಬ್ಯಾಕ್ ಡ್ರಾಪ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನಾನು ನಿಜವಾಗ್ಲೂ ಎಷ್ಟು ಹುಡುಕಿದ್ದೀನಿ ಅಂತ ಅಂದರೆ ಅದು ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಸಿಗ್ತಾಯಿಲ್ಲ ನನಗಂತೂ. ಸೊ ಹಾಗಾಗಿ ಸರಿ ಇನ್ನೂ ಜಾಸ್ತಿ ಹುಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗಿ ಅಲ್ಲಿ ನಾವು 2 ಸ್ಕ್ರೀನ್ನ ತೊಗೊಂಡು ಬಂದ್ವಿ, ಅಂದರೆ ಕರ್ಟನ್ಸು. ಅಂದರೆ ಗೋಲ್ಡನ್ ಥೀಮಲ್ಲಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು 2 ಸಿಲ್ಕ್ ಟೈಪಲ್ಲಿ ಕರ್ಟನ್ ತೊಗೊಂಡು ಬಂದೆ. ಅದಾದಮೇಲೆ 2 ನೆಟ್ಟೆಡ್ ಕರ್ಟನ್ನ ತೊಗೊಂಡು ಬಂದೆ. ಸೊ ನಾನು ತೋರಿಸ್ತೀನಿ ಮುಂದೆ ನಿಮಗೆ ನಾನು ಯಾವ ಕರ್ಟನ್ ತೊಗೊಂಡು ಬಂದಿದ್ದೀನಿ ಅಂತ. ವಿಧಿ ಇಲ್ಲದಂತೆ ಹೋಗಿ ನಾನು ಆ ಶಾಪಿಂಗ್ನ ಮಾಡ್ಕೊಂಡು ಬಂದಿದ್ದಾಯಿತು. ಬಟ್ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, 9:30 ಆಗೋಗಿದೆ ಟೈಮು. ಇನ್ನು ಆ ಟೈಮಲ್ಲಿ ನಾವು ಡಿಮಾರ್ಟ್ಗೆ ಹೋಗಿ ಎಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದರೆ 10 ನಿಮಿಷ ಅಂತ ಅಂದ್ಕೊಳ್ತೀನಿ. ನಾನು 10 ನಿಮಿಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ನಾನು ಅಲ್ಲೇನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಬಿಕಾಸ್ ಜೀವನ್ ಕೂಡ ಆಮೇಲೆ ಸುಮ್ಮನೆ ಬೈತಾಯಿದ್ರು, ಇನ್ನೂ ಬೈಸ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ, ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ಜೀವನ್ ಬ್ಯಾಕ್ ಡ್ರಾಪ್ನ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವು ಈ ರೀತಿಯಾದ ಕರ್ಟನ್ಸ್ನ ತೊಗೊಂಡು ಬಂದಿದ್ದೀವಿ. ನನಗಂತೂ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಹೋಗ್ಬಿಟ್ಟು ಒಂದು 10 ನಿಮಿಷ ಮಲ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅನ್ನೋ ಥರ ಆಗ್ತಾಯಿತ್ತು. ಬಟ್ ನಾವೀಗ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದರೆ ಮತ್ತೆ ಹೋಗಿ ಮಲ್ಕೊಂಡ್ರೆ ಮತ್ತೆ ಮೈಲಿಗೆ ಆಗುತ್ತೆ, ಮತ್ತೆ ಸ್ನಾನ ಮಾಡಬೇಕಾಗತ್ತೆ. ಹಾಗಾಗಿ ಒಂದು 10-15 ನಿಮಿಷ ಹಾಗೆ ಕೂತ್ಕೊಂಡಿದ್ದೆ. ಅದಾದಮೇಲೆ ಸೀರೆ ಎಲ್ಲ ಉಡಿಸಿ ದೇವ್ರನ್ನ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಈ ವರ್ಷ ಬಂದುಬಿಟ್ಟು ಸಿಂಪಲಾಗಿ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಳೋದಕ್ಕಾಗಲಿಲ್ಲ ಹಬ್ಬದ್ದು ಅಂತ. ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯಲ್ಲಂತೂ ತುಂಬ ಸಿಂಪಲಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಬಟ್ ಯಾವುದಕ್ಕೂ ಏನೂ ಕಡಿಮೆ ಇರಲಿಲ್ಲ. ಹೋದ ವರ್ಷಕ್ಕಿಂತ ಇನ್ನೊಂಚೂರು ಚೆನ್ನಾಗೇ ಮಾಡಿದ್ವಿ ಅಂತ ಹೇಳ್ಬೋದು. ಬಟ್ ನೋಡ್ಬೋದು ನೀವೇ, ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ದೇವರಿಗೆ ಯಾವ ರೀತಿಯಾಗಿ ಸೀರೆನ ಉಡಿಸಿದ್ದೀನಿ, ಯಾವ ರೀತಿ ದೇವರಿಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ಅಂತೂ ಫುಲ್ ಗಡಿಬಿಡಿನಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮುಂಚೆನೇ ಎಲ್ಲನೂ ಕೆಲಸ ಮಾಡ್ಕೊಂಡಿದ್ದಿದ್ರೆ ನನಗಿಷ್ಟು ಅರ್ಜೆಂಟಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ಅನ್ನೋ ಥರ ಇರಲಿಲ್ಲ. ಬಟ್ ವಿಧಿ ಇಲ್ಲ, ನಾನು ಮಾಡ್ಕೊಳ್ಳೇಬೇಕು. ಅಟ್ ಲಾಸ್ಟ್ ಮೂಮೆಂಟಲ್ಲಾದ್ರೂ ನಾನು ಎಲ್ಲ ಕೆಲಸನೂ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದೇನೋ ಹಬ್ಬ ಮಾಡ್ದಂಗೆ ನನಗೆ ಅನಿಸೋದಿಲ್ಲ. ಹಾಗಾಗಿ ಏನೇನೆಲ್ಲ ಪೆಂಡಿಂಗ್ ಕೆಲಸಗಳಿತ್ತು, ಕ್ಲೀನಿಂಗ್ ಕೆಲಸಗಳು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಅದು ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ 10 ಗಂಟೆ ಆಗೋಯಿತು. ಅದಾದಮೇಲೆ ನಾವು ಊಟ ಮಾಡಿ ಅದಾದಮೇಲೆ ನಾವು ಡೆಕೋರೇಷನ್ ಅಂತ ಸ್ಟಾರ್ಟ್ ಮಾಡಿದ್ದು. ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದಾಗಲೇ ಟೈಮ್ ಆಗಲೇ 11 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಈ ರೀತಿಯಾಗಿ ಇತ್ತು. ಅದರಲ್ಲೂ ಬ್ಯಾಕ್ ಡ್ರಾಪ್ ಬೇರೆ ಎಲ್ಲೋ ಹಾಕಿ ಜೀವನ ಹತ್ರ ಬೇರೆ ಬೈಸ್ಕೊಂಡೆ. ಇನ್ನೇನೂ ಮಾಡೋಕ್ಕಾಗಲ್ಲ. ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ಗಡಿಬಿಡಿ ಕೆಲಸ ಇದ್ದಾಗ ಈ ರೀತಿ ಅಂತೂ ಆಗೇ ಆಗುತ್ತೆ. ಎಲ್ಲಿಟ್ಟಿದ್ದೀನಿ ಅಂತ ನನಗೂ ಕೂಡ ನೆನಪಾಗ್ತಾ ಇರಲಿಲ್ಲ. ಬಟ್ ನಾವು ಮನೆ ಖಾಲಿ ಮಾಡೋವಾಗ ಅಟ್ಲೀಸ್ಟ್ ಅದು ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಇವಾಗ ನಾವು ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ನಾನು ಕಂಪ್ಲೀಟ್ ವ್ಲಾಗ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಯಾವ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರನ್ನ ಕೂರಿಸ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.